ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಗೆಲುವಿನ ಬೆನ್ನಲ್ಲೇ ಏನಾಗ್ತಾ ಇದೆ ನೋಡಿ. ಏನು ಮಾಡ್ತಿದೆ ಹಾಗಾದರೆ ಬಿಜೆಪಿ ಕೇಂದ್ರ ಸರ್ಕಾರ ವೆಸ್ಟ್ ಬೆಂಗಾಲಲ್ಲಿ? ಅತ್ತ ಮಮತಾ ಬ್ಯಾನರ್ಜಿ ರಿಸೈನ್ ಮಾಡಲ್ಲ ಅಂತ ಕೂತಿದ್ದಾರಲ್ಲ, ಅದರ ಎಫೆಕ್ಟ್ ಏನಾಗಬಹುದು? ಪಶ್ಚಿಮ ಬಂಗಾಳದಲ್ಲಿ ಏನು ನಡೀತಿತ್ತು ಅನ್ನೋದು ಈಗ ಸಾಕ್ಷಿ ಸಮೇತ ಬಯಲಾಗಿದೆ. ಯಾಕಿಷ್ಟು ಸೆಲೆಬ್ರೇಷನ್? ಹಿಂದೆಂದೂ ಕಂಡರಿಯದಂತಹ ಯಾವ ರಾಜ್ಯದಲ್ಲೂ ವಿಕ್ಟರಿಗೆ ಇಷ್ಟು ದೊಡ್ಡ ಸೆಲೆಬ್ರೇಷನ್ ಆಗಿಲ್ಲ. ಅಂತಹ ಸೆಲೆಬ್ರೇಷನ್ ಆಗಿದೆ ಅಂದರೆ ಅಲ್ಲಿ ಏನು ನಡೀತಿತ್ತು ಅನ್ನೋದಕ್ಕೂ ಈಗ ಸಾಕ್ಷಿ ಹೊರಬಿದ್ದಿದೆ. ನೋಡಲೇಬೇಕಾದ ರಿಪೋರ್ಟ್. ಟ್ರಂಪ್ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ಇದು ಅಂತಿಂಥ ಸಕ್ಸಸ್ ಅಲ್ಲ, ಐತಿಹಾಸಿಕ ಗೆಲುವು ವೆಸ್ಟ್ ಬೆಂಗಾಲನ್ನು ಗೆದ್ದಿದ್ದಕ್ಕೆ ಅಂತ. ಅಮೆರಿಕಾಗೂ ವೆಸ್ಟ್ ಬೆಂಗಾಲ್ಗೂ ಇರೋ ಸಂಬಂಧ ಏನು? ಅಮೆರಿಕ ವೆಸ್ಟ್ ಬೆಂಗಾಲಲ್ಲಿ ಭಾರಿ ಕುತಂತ್ರವನ್ನೇ ಹೆಣೆದಿತ್ತ. CIA ಪ್ಲ್ಯಾನ್ ಏನಿತ್ತು ಅನ್ನೋದ್ರ ಬಗ್ಗೆ ವಿಕಿಲೀಕ್ಸ್ ರಿಪೋರ್ಟ್ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರೋದೇನು ಎಲ್ಲವನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಇದನ್ನೇ ನೋಡ್ಬಿಡೋಣ. ಟ್ರಂಪ್ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಇದು ಅಂತಿಂಥ ಗೆಲುವಲ್ಲ. ನರೇಂದ್ರ ಮೋದಿ ಅವ್ರನ್ನ PM ಆಗಿ ಪಡೆಯೋಕೆ ಭಾರತೀಯರೇ ಧನ್ಯರು ಅಂತ ಟ್ರಂಪ್ ಯಾವಾಗ ಜಾಸ್ತಿ ಹೊಗಳ್ತಾರಲ್ಲ, ಅಲ್ಲೇನೋ ಒಂದು ಸಂಚಿದೆ, ಕುತಂತ್ರ ಇದೆ ಅಥವಾ ಏನೋ ಒಂದು ಇದೆ ಅಂತ ಪಕ್ಕಾ ಗೊತ್ತಾಗ್ಬಿಡುತ್ತೆ. ಈಗಾಗಲೇ ನಾವು ಹೇಳಿದ್ವಿ ಏನಂತ, ವೆಸ್ಟ್ ಬೆಂಗಾಲ್ ಗೆದ್ದಿರೋದು BJP ಅಂದರೆ ಇನ್ನೊಂದು ಹೊಸ ದೇಶನೇ, ಬೇರೆ ದೇಶನೇ ಗೆದ್ದಂಗೆ. ಅಲ್ಲಿರೋ ಜನಸಂಖ್ಯೆ, ಅಲ್ಲಿನ ಕಲ್ಚರು, ಅದು ಬಾಂಗ್ಲಾ ಜೊತೆಗೆ ಶೇರ್ ಮಾಡಿರೋ ಗಡಿ ಇರಬಹುದು, ಹಲವಾರು ಕಾರಣಕ್ಕೆ ಭಾರತಕ್ಕೆ ತುಂಬ ಇಂಪಾರ್ಟೆಂಟು. ಅದು ರಕ್ಷಣೆಗೆ, ಭದ್ರತೆಗೆ ಸಂಬಂಧಪಟ್ಟಂತೆ ಅದೊಂದು ಮೇಜರ್ ಹಿಸ್ಟಾರಿಕ್ ವಿನ್, ಡೌಟೇ ಇಲ್ಲ. ಇದನ್ನು ಅಮೇರಿಕ ಹುಬ್ಬೇರಿಸಿ ನೋಡ್ತಿದೆ. ಟ್ರಂಪ್ ಒಂದು ರಾಜ್ಯದ, ಬೇರೆ ಯಾವುದಾದ್ರು ರಾಜ್ಯದ ಬಗ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತಾರಾ? ದೊಡ್ಡ ರಾಜ್ಯ ಅನ್ನೋ ಮಾತ್ರಕ್ಕೆ UPನೋ ಮಹಾರಾಷ್ಟ್ರದ್ದೋ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿದ್ದಕ್ಕೆ ಎಂಥ ಗೆಲುವು ಇದು, ಮೋದಿನೇ ಗ್ರೇಟ್ ಅಂತ ವಿಶ್ ಮಾಡ್ತಾರೆ ಅಂದರೆ ಸುಮ್ಮನೆ ಅಲ್ಲ. ಅಮೆರಿಕಾಗೂ ವೆಸ್ಟ್ ಬೆಂಗಾಲ್ಗೂ ಇಷ್ಟು ದಿನ ಇದ್ದ ಸರ್ಕಾರಕ್ಕೂ ಏನೋ ಒಂದು ಲಿಂಕ್ ಇತ್ತಾ ಅನ್ನೋದೊಂದು ಚರ್ಚೆ ಕೇಳಿ ಬರ್ತಿರೋದು. CIA ಭಾರತದಲ್ಲಿ ವಿಧ್ವಂಸ ಸೃಷ್ಟಿಸೋದಕ್ಕೆ, ಅಶಾಂತಿ ಸೃಷ್ಟಿಸೋದಕ್ಕೆ, ದಂಗೆ ಎಬ್ಬಿಸೋದಕ್ಕೆ ಪ್ಲ್ಯಾನ್ ಮಾಡಿತ್ತಾ ಅನ್ನೋದೊಂದು ಚರ್ಚೆ. ಅದಕ್ಕೆ TMCಯನ್ನು ಯೂಸ್ ಮಾಡ್ಕೊಳ್ತಿದ್ವಾ ಹೊರಗಿನ ಶಕ್ತಿಗಳು ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇರ್ತಿತ್ತು ಆವಾಗ. ಬಾಂಗ್ಲಾದೇಶದ ಬಾರ್ಡರು, ನುಸುಳುಕೋರರು, ಇದೆಲ್ಲ ಗೊತ್ತಿರೋದೆ. ಮಣಿಪುರದಲ್ಲಿ ಆ ಹಿಂಸೆ ಸೃಷ್ಟಿಸಿದಂತೆ ಅದನ್ನು ಮೀರಿಸುವಂಥ ಒಂದು ದೊಡ್ಡ ಗಲಭೆ, ದೇಶನೇ ಶೇಕ್ ಮಾಡುವಂಥ ಗಲಭೆಯನ್ನು ಭಾರತದಲ್ಲಿ ಎಬ್ಬಿಸೋದಕ್ಕೆ ಭಯಂಕರ ಪ್ಲ್ಯಾನೂ ಇತ್ತು ಅಂತ ಹೇಳಲಾಗತ್ತೆ. ಹಾಗಾಗಿ ಅಲ್ಲಿ BJP ಪ್ರತಿಷ್ಠಾಪನೆ ಆಗಿರೋದು ಈಗ ಅಮೆರಿಕಾನೇ ಕಂಗಾಲು ಮಾಡಿದೆ. ಅಷ್ಟಿಲ್ಲದೆ ಈ ಗೆಲುವಿನ ಬಗ್ಗೆ ಇಷ್ಟೆಲ್ಲ ಹೊಗಳಿ ಕಂಗ್ರ್ಯಾಚುಲೇಟ್ ಮಾಡಲ್ಲ ಟ್ರಂಪ್. ಈಗ ಬೇರೆ ರಾಷ್ಟ್ರಗಳನ್ನು ಬೆಚ್ಚ ಬಿಡಿಸಿದೆ. ವೆಸ್ಟ್ ಬೆಂಗಾಲಲ್ಲಿ BJP ಗೆದ್ದಿರೋದು ಒಂದು ಕಡೆ, ಬಾಂಗ್ಲಾದಲ್ಲಿ ಅಲ್ಲೋಲ ಕಲ್ಲೋಲ, ಅಲ್ಲಿನ MP ಗಳು ಸಂಸತ್ನಲ್ಲೇ ಮಾತಾಡ್ತಿದ್ದಾರೆ, BJP ಬಂದುಬಿಟ್ಟಿದೆ, ಇನ್ನು ಕಷ್ಟ ನಮಗೆ, ಅಲ್ಲಿ ಹೋದವರು ವಲಸಿಗರ ಪ್ರವಾಹವೇ ಹರಿದು ಬರುತ್ತೆ ಅಂತ ಬಾಂಗ್ಲಾದೇಶದಲ್ಲಿ ಬಾಯ್ಬಡ್ಕೊಳ್ತಿದ್ದಾರೆ. ಅಮೆರಿಕ ಕಣ್ಣು ಬಾಯಿ ಬಿಟ್ಟು ನೋಡ್ತಿದೆ. ಅಂದರೆ ಸುಮ್ಮನೆ ಈ ರಾಜ್ಯದಲ್ಲಿ ಗೆದ್ದಿರೋದು ಶುರುವಾಗೇ ಬಿಟ್ಟಿದೆ ನೋಡಿ ಕಾರ್ಯಾಚರಣೆ. ಮೊದಲನೇದಾಗಿ ಅಜಯ್ ಪಾಲ್ ಶರ್ಮಾ, ಯಾರು ಎಲೆಕ್ಷನ್ ಅಬ್ಸರ್ವರ್ ಆಗಿ ವೆಸ್ಟ್ ಬೆಂಗಾಲಿಗೆ ಬಂದು TMC ಗೂಂಡಾಗಳನ್ನು ನಡುಗಿಸಿದ್ರು, ಮನೆಗೂ ಹೋಗಿ ಹೆದರಿಸಿ ಬಂದಿದ್ರು. ಈ ಚುನಾವಣೆ ಸಣ್ಣ ಪುಟ್ಟದಾಗಿದೆ, ಇಲ್ಲ ಅಂತಲ್ಲ, ಬಹುಪಾಲು ಹಿಂಸಾತ್ಮಕವಾಗಿ ಏನು ನಡೀತಿತ್ತಲ್ಲ ಅದು ಇಲ್ಲದೆ ನಡೀತಲ್ವಾ. ಅದಕ್ಕೆ ಮೇಜರ್ ರೋಲ್ ಪ್ಲೇ ಮಾಡಿದಂಥ ಅಜಯ್ ಪಾಲ್ ಶರ್ಮಾ, ಸಿಂಗಮ್, UP ಸಿಂಗಮ್, ಎನ್ಕೌಂಟರ್ ಸ್ಪೆಷಲಿಸ್ಟ್, 500 ಎನ್ಕೌಂಟರ್ಗಳ ಸ್ಪೆಷಲಿಸ್ಟ್, ಈಗ 5 ವರ್ಷಕ್ಕೆ ವೆಸ್ಟ್ ಬೆಂಗಾಲ್ಗೆ ನಿಯೋಜನೆಗೊಂಡಿದ್ದಾರೆ. ಈಗ ಯಾರ್ಯಾರು ಮುಗೀತು ಎಲೆಕ್ಷನ್ ನೋಡ್ಕೊಳ್ಳೋಣ, BJPಗೆ ವೋಟ್ ಹಾಕಿದವ್ರದ್ದೆಲ್ಲ ಕೈಕಾಲು ಮುರಿಯೋಣ, ಹಿಂದೂ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗೋಣ ಪ್ಲ್ಯಾನ್ ಇದ್ದರೆ ಅವರ ಕೈಕಾಲು ಕಟ್ ಮಾಡಿ ಕೂರಿಸ್ತಾರೆ ಪೊಲೀಸರು. ರಕ್ಷಣಾ ಪಡೆಗಳು ಇನ್ನು ಸುಮಾರು ದಿನ, 2 ತಿಂಗಳು ಅಲ್ಲೇ ಬಿಡ್ತಿರ್ತವೆ. ಅಜಯ್ ಪಾಲ್ ಶರ್ಮಾ ಅವ್ರನ್ನ ವಿಶೇಷವಾಗಿ ವೆಸ್ಟ್ ಬೆಂಗಾಲ್ಗೆ 5 ವರ್ಷ ನೀವು ಇಲ್ಲೇ ಬಂದು ಕೂತ್ಕೊಳ್ಳಿ ಅಂತ ಅಲ್ಲಿಗೆ ವರ್ಗಾವಣೆ ಮಾಡಿ ಅವ್ರನ್ನ ಅಪಾಯಿಂಟ್ ಮಾಡಿಕೊಳ್ಳಲಾಗಿದೆ ಅನ್ನೋದು TMCಗೆ ಭಾರಿ ಆಘಾತಕಾರಿ ಸುದ್ದಿ ನೋಡಿ. ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ದವರು ಶೇರ್ ಮಾಡಿಕೊಂಡಂಥ ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಚರ್ಚಿಸ್ತಿದ್ದಾರೆ. ಮೈ ನಡಗಿಸತ್ತೆ ಇದನ್ನು ಕೇಳಿದ್ರೆ. ಸಾಮಾನ್ಯವಾಗಿ ಅಲ್ಲಿ ಹೆಂಗಿರ್ತಿತ್ತು ಇಷ್ಟು ವರ್ಷ ಚುನಾವಣೆ ಅಂದರೆ, ಚುನಾವಣೆ ಮುಗಿದ ತಕ್ಷಣ ರೂಮ್ಗಳು ಬುಕ್ ಆಗಿರ್ತಿದ್ವಂತೆ. ಹಿಂದೂ ಹೆಣ್ಮಕ್ಳನ್ನು ಎತ್ತಾಕೊಂಡು ಹೋಗೋದು, ಅದರಲ್ಲೂ BJPಗೆ ವೋಟ್ ಹಾಕಿದಂಥ ಫ್ಯಾಮಿಲಿ, ಮದುವೆ ಆಗಿರುವಂಥ
ಹೆಣ್ಮಕ್ಕಳನ್ನು ಎತ್ತು ಹಾಕ್ಕೊಂಡು ಹೋಗೋದು, ತಂದೆ ತಾಯಿ ಎದುರೇನೆ ಅವರ ಮಕ್ಕಳನ್ನು ಎಳ್ಕೊಂಡು ಹೋಗೋದು, ರೂಮ್ಗಳನ್ನು ಗ್ಯಾಂಗ್ ರೇಪ್ಗೆ ಅಂತಲೇ ಬುಕ್ ಮಾಡಲಾಗಿರ್ತಿತ್ತಂತೆ. ಇದು ಯಾರ್ಯಾರೋ ಹೇಳಿದ್ದಲ್ಲ, ಸುಪ್ರೀಂ ಕೋರ್ಟ್ನ ವಕೀಲರಾಗಿದ್ದವರೇ ಒಬ್ಬರು ಶೇರ್ ಮಾಡಿ ಗೊತ್ತಾಗಲಿ ಇವತ್ತು ದೇಶಕ್ಕೆ ಅಂತ ಹೇಳಿದ್ದು. ಅಂತಹ ಕ್ರೈಮ್ ನಡೀತಿತ್ತು ಅಲ್ಲಿ. ಬರೀ BJPಗೆ ಓಟ್ ಹಾಕಿದವರು ಅಷ್ಟೇ ಅಲ್ಲ, ಕಾಂಗ್ರೆಸ್ಸು ಮತ್ತು ಈ ಎಡಪಕ್ಷಗಳಿಗೆ ಓಟ್ ಹಾಕಿದವ್ರನ್ನೂ ಹಾಗೆ ಟಾರ್ಗೆಟ್ ಮಾಡಲಾಗ್ತಿತ್ತು. ಒಟ್ಟಿನಲ್ಲಿ TMC ಬಿಟ್ಟು ಬೇರೆಯವ್ರಿಗೆ ಸಪೋರ್ಟ್ ಮಾಡಿದರೆ ಅವ್ರ ಮನೆ ಹೆಣ್ಮಕ್ಳನ್ನ ಎಳ್ಕೊಂಡು ಹೋಗೋದು ರೂಮ್ಗೆ. ಇಂಥದ್ದೆಲ್ಲ ನಡೀತಿತ್ತು ಅಂತ ಅವ್ರು ಶೇರ್ ಮಾಡಿದ್ದಾರೆ. ಅದರ ಸತ್ಯಾಸತ್ಯತೆ ಗೊತ್ತಾಗಲಿ. ಬಟ್ ಇವಾಗ ಎಲ್ಲ ಒಂದು ಫೈಲ್ ಕೂಡ ಮೂವ್ ಆಗಬಾರ್ದು, ಆ ಕಡೆಯಿಂದ ಈ ಕಡೆನೋ ಆರ್ಡ್ರ್ ಆಗಿದೆ. ಒಂದು ಅಲ್ಲಿರೋ ಸಾಕ್ಷಿ ನಾಶ ಆಗದಂತೆ ಬರ್ತಿದ್ದಂಗೆ ಭದ್ರ ಮಾಡಿದ್ದಾರೆ, ಅದೊಂದು ವಿಷಯ. ಸೊ ಈ ರೀತಿ ದೌರ್ಜನ್ಯ, ಹೆಂಡತಿಯರನ್ನು ಮತ್ತೆ ಜೀವಂತ ವಾಪಸ್ ಕರ್ಕೊಂಡು ಬರಬೇಕು ಅಂದರೆ ಅವ್ರಿಗೆ ಮತ್ತೆ ಬಿಡಿಸ್ಕೊಂಡು ಬರಬೇಕು, ರೂಮ್ಗೆ ಎತ್ತು ಹಾಕ್ಕೊಂಡು ಹೋದವ್ರನ್ನ. ಅಂದರೆ ಅವ್ರ ಗಂಡಂದರೆ ತಮ್ಮ ಹೆಂಡತಿ ದೌರ್ಜನ್ಯಕ್ಕೆ ಒಳಗಾದವ್ರ ಗಂಡಂದ್ರು 25,000 ಪೇ ಮಾಡಿ ಕರ್ಕೊಂಡು ಬರಬೇಕಿತ್ತು. ಅಂತಹ ಪರಿಸ್ಥಿತಿ ಇತ್ತು ಅಂತ ಹೇಳಲಾಗುತ್ತೆ. ಅವರು ಶೇರ್ ಮಾಡಿರೋ ಇನ್ಫಾರ್ಮೇಷನ್ ಮೈ ಜುಮ್ ಅನಿಸೋ, ಬೆಚ್ಚ ಬೀಳಿಸೋ ರೀತಿಯಲ್ಲಿದೆ. ಹೆಂಗೆ ನಡೀತಿತ್ತು ಅಲ್ಲಿ ಆರ್ಗನೈಸ್ಡ್ ಕ್ರೈಮ್ ಅಂತ. ಈ ಸಲ ಓಪನ್ ಆಗಿ ಹೆದರಿಸಿದ್ರಲ್ಲ ಅಭಿಷೇಕ್ ಬ್ಯಾನರ್ಜಿ, ಅದು ಯಾವನು ಬರ್ತಾನೋ, ಯಾರಪ್ಪ ಬರ್ತಾನೋ ನೋಡೇ ಬಿಡೋಣ, 4ನೇ ತಾರೀಕು ಆದಮೇಲೆ ಡೆಲ್ಲಿಗೆ ಹೋಗ್ತಾರೆ ಎಲ್ಲ ದೊಡ್ಡವರು, ಆಮೇಲೆ ನಾವೇ ಇಲ್ಲಿರೋದು ನೆನಪಿರಲಿ ಅಂತ ಹೆದರಿಸಿದವ್ರು ಯಾರು ಎಲ್ಲ ಗೊತ್ತು ನಮಗೆ. BJPನೂ ಬರಲ್ಲ ನಿಮ್ಮನ್ನು ಸೇವ್ ಮಾಡೋಕ್ಕೆ, ಇನ್ನೊಬ್ಬರು ಬರಲ್ಲ, ರಕ್ಷಣಾ ಪಡೆಗಳು ಬರಲ್ಲ ಅಂತ ಹೆದರಿಸಿ ಓಪನ್ ಆಗಿ ಬೆದರಿಕೆ ಹಾಕಿ ವೋಟರ್ಸ್ನ ಮನೆ ಬಿಟ್ಟು ಬರದಂತೆ ತಡೆಯೋ ಪ್ರಯತ್ನ ಆಗಿದ್ದು ನಮಗೆ ಗೊತ್ತು. ಸೆಂಟ್ರಲ್ ಫೋರ್ಸ್ಗಳು ಬಂದು ಯಾರ್ಯಾರ ಬಾಲ ಹೆಂಗೆ ಕಟ್ ಮಾಡಿದ್ರು. ಈ ಸಲ ವೋಟಿಂಗ್ ಯಾಕಿಷ್ಟು ಜಾಸ್ತಿ ಆಯಿತು ಎಲ್ಲ ಗೊತ್ತು ನಮಗೆ. ಈಗ ನೋಡಿ ಮಹಿಳೆಯರು ಹೆಂಗೆ ಗೆದ್ದಿದ್ದಾರೆ. ಇಲ್ಲಿ ಒಬ್ಬರು ಮನೆ ಕೆಲಸ ಮಾಡ್ತಿದ್ದವ್ರು 2,500 ಸಂಬಳ ತಗೊಳ್ತಿದ್ದಂಥ ಕಲಿತಾ ಮಾಜಿ BJP ಸಪೋರ್ಟ್ ಮಾಡಿದ್ದಕ್ಕೆ ಆಕೆಯನ್ನು ಹರಾಜ್ ಮಾಡಿದ್ರು, ಆಕೆಯನ್ನು ಎಲೆಕ್ಷನ್ಗೆ ನಿಲ್ಲಿಸಿ ಗೆಲ್ಲಿಸಲಾಗಿದೆ. 28,000 ಮತಗಳಿಂದ ಗೆದ್ದಿದ್ದಾರೆ ಇಂತಹ ದೌರ್ಜನ್ಯಕ್ಕೆ ಒಳಗಾದ ಫ್ಯಾಮಿಲಿ ಹೆಣ್ಣುಮಕ್ಕಳು. ಒಬ್ಬರು ಪಾನಿಹಟ್ಟಿ TMC ಸ್ಟ್ರಾಂಗ್ ಹೋಲ್ಡ್ ಅಲ್ಲಿ ಗೆದ್ದಿರೋದು. ಮತ್ತು ಆರ್ಜಿಕರ್ ಡಾಕ್ಟರ್ ಕೇಸ್ ಇದೆಯಲ್ಲ, ಅವ್ರ ತಾಯಿಯನ್ನು ನಿಲ್ಲಿಸಿ ರತ್ನ ದೇಬನಾಥ್ ನಿಲ್ಲಿಸಿ ಗೆಲ್ಲಿಸಲಾಗಿದೆ. ಅಂದರೆ ಅವರು ಗೆದ್ದಿದ್ದಾರೆ, TMC ಗುಂಡಾಗಳನ್ನು ಸೋಲಿಸಿದ್ದಾರೆ. ರೇಖಾ ಪಾತ್ರ ಸಂದೇಶ್ ಕಾಳಿ ವಿಕ್ಟಿಮ್ಗಳ ಪರವಾಗಿ ಹೋರಾಟ ಮಾಡಿದವರು, ಅವರು ನಿಂತು ಗೆದ್ದಿದ್ದಾರೆ, TMC ಗುಂಡಾಗಳನ್ನು ಸೋಲಿಸಿದ್ದಾರೆ ಅಂತ ಈಗ ಸಂಭ್ರಮಾಚರಣೆ ಕಂಡು ಬರ್ತಿದೆ. ಒಂದು ಕಡೆ ಹಲವು ವರ್ಷಗಳಿಂದ ಮುಚ್ಚಿದ್ದ ದುರ್ಗಾ ಮಾತೆ ದೇವಸ್ಥಾನ ಓಪನ್ ಆಗಿದೆ. ಬಾಗಿಲು ಕಡೆಗೂ ಇಷ್ಟು ವರ್ಷಗಳ ಹಿಂದೂಗಳ ಪ್ರೇಯರು ಈಗ ಫಲಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ BJP 207 ಕ್ಷೇತ್ರಗಳಲ್ಲಿ ಗೆಲ್ತಾ ಇದ್ದ ಹಾಗೆ ದುರ್ಗಾ ಮಾತೆ ಟೆಂಪಲ್ ಬಾಗಿಲು ತೆಗೆಸಿ ಅಲ್ಲಿಂದಾನೇ ಸಂಭ್ರಮಾಚರಣೆ ಶುರು ಮಾಡಿದ್ದಾರೆ. ಅಂದರೆ ನೋಡಿ, ಪಶ್ಚಿಮ ವರ್ಧಮಾನ್ ಜಿಲ್ಲೆಯಲ್ಲಿ ಅಸನ್ಸೋಲ್ ದುರ್ಗಾ ಮಾತೆ ದೇವಸ್ಥಾನ ಅದು ಎಷ್ಟೋ ವರ್ಷಗಳಿಂದ ಕ್ಲೋಸ್ ಆಗೇ ಇದೆ. 9 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಲ್ಲೆಲ್ಲ ಆ ಜಿಲ್ಲೆಯಲ್ಲಿ BJPಯವರೇ ಗೆದ್ದಿದ್ದಾರೆ. ಅದು ಫಲಿತಾಂಶ ಬರ್ತಾ ಇದ್ದ ಹಾಗೆ ನೋಡಿ ಅಲ್ಲಿ ದುರ್ಗಾ ಮಾತೆ ಟೆಂಪಲನ್ನು ತೆಗೆಸಲಾಗಿದೆ. ಅನ್ಯ ಧರ್ಮೀಯರು ಬೇಜಾರು ಮಾಡ್ಕೊಳ್ತಾರೆ, ಸಂಘರ್ಷ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಬಂದ್ ಮಾಡಿದರು. ಮುಸಲ್ಮಾನರಿಗೆ ಬೇಜಾರಾಗುತ್ತೆ ಅಂತ ಹಿಂದೂ ದೇಗುಲಗಳನ್ನು ಬಂದ್ ಮಾಡಿಡಲಾಗಿತ್ತು. ಸಾವಿರ ಭಕ್ತರು ಸಾಲುಗಟ್ಟು ಹೋಗಿ ದರ್ಶನ ಪಡೆದಿದ್ದಾರೆ. ಕಡೆಗೂ ನಮಗೆ ಇಲ್ಲಿ ಸ್ವತಂತ್ರವಾಗಿ ಉಸಿರಾಡೋಕ್ಕಾಗ್ತಿದೆ ಅಂತ ಹಿಂದೂಗಳು ಗಟ್ಟಿಯಾಗಿ ಹೋಗಿ ನಿಂತಿದ್ದಾರೆ. ನೋಡ್ರಿ, 70% ಹಿಂದೂಗಳಿರೋ ರಾಜ್ಯದಲ್ಲಿ ಯಾವ ರೀತಿ ಅವರ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗಿತ್ತು ಅನ್ನೋದಕ್ಕೆ ಇದೇ ಉದಾಹರಣೆ. ಶ್ರೀ ದುರ್ಗಾ ಮಾತಾ ಚಾರಿಟೇಬಲ್ ಟ್ರಸ್ಟ್ ಈ ದೇವಾಲಯ ನಿರ್ವಹಣೆ ಮಾಡ್ತಿತ್ತು. ಪೂಜೆ, ಲಕ್ಷ್ಮೀ ಪೂಜೆ, ಹಬ್ಬ ಬಂದಾಗ ಮಾತ್ರ ಪೂಜೆ ಮಾಡಿ ಬಾಗಿಲು ಹಾಕಿಬಿಡ್ತಾ ಇದ್ರು. ಆಮೇಲೆ ಸ್ಥಳೀಯರು ಗಲಾಟೆ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ತೆಗಿಯೋಕ್ಕೆ ಬಿಡ್ತಾ ಇರಲಿಲ್ಲ ಅಲ್ಲಿ. ಹಂಗಿತ್ತು ದೇವಸ್ಥಾನದ ಪರಿಸ್ಥಿತಿ. ಈಗ ಓಪನ್ ಆಗಿದೆ ಅನ್ನೋದನ್ನು ಗಮನಿಸಬಹುದು. ಬಟ್ ಹಿಂಸಾಚಾರ ಅಂತೂ ಎಲೆಕ್ಷನ್ ಮುಗಿದ ಮೇಲೆ ಇಷ್ಟು ಟೈಟ್ ಸೆಕ್ಯೂರಿಟಿ ಇದ್ರೂ ಮುಗಿಲು ಮುಟ್ಟಿದೆ ಹಿಂಸಾಚಾರ, ಜಟಾಪಟಿ, ಘರ್ಷಣೆ ಎಲ್ಲ ಸಿಕ್ಕಾಪಟ್ಟೆ ನಡೀತಾ ಇದೆ. ಬಟ್ IPS ಅಜಯ್ ಪಾಲ್ ಶರ್ಮಾ ಅಲ್ಲಿಗೆ ಹೋಗಿ ಕೂರ್ತಾ ಇದ್ದ ಹಾಗೆ ಈಗ ಹಲವರಿಗೆ ಕನಸಲ್ಲೂ ಬೆಚ್ಚಿ ಬೀಳುವಂತಾಗಿರೋದು ಬೆಳವಣಿಗೆ. ಮತ್ತು ನೋಡಿ, ಒಂದು ಕಡೆ TMC ನಾಯಕರ ಮನೆಯಿಂದ ಏನೇನು ಸೀಸ್ ಮಾಡಿದ್ದಾರೆ ಗೊತ್ತಾ? ಶುರುವಾಗಿದೆ ಈಗ ಕಾರ್ಯಾಚರಣೆ. ಒಂದೆರಡಲ್ಲ, ಸಿಕ್ಕಾಪಟ್ಟೆ ವೆಪನ್ಸು, ಶಾರ್ಪ್ ಕತ್ತಿಗಳೆಲ್ಲ ಸಿಗ್ತಾ ಇದ್ದಾವೆ. ಲೋಕಲ್ ಲೀಡರ್ ಸಲಾವುದ್ದೀನ್ ಸರ್ದಾರ್ ಮನೆಯಿಂದ ವಶಪಡಿಸ್ಕೊಂಡಿದ್ದಾರೆ. ಇದು ಸೌತ್ 24 ಪ್ರಕರಣದಲ್ಲಿ ಬರುವಂಥ ನಾರಾಯಣಪುರ ಪ್ರದೇಶ. ಅಲ್ಲಿಂದ TMC ನಾಯಕರ ವೆಪನ್ಗಳು ವಶಪಡಿಸ್ಕೊಳ್ಳಲಾಗಿದೆ. ಲೋಕಲ್ ಆಗಿ ಅಲ್ಲೇ ಪ್ರೈವೇಟ್ ಟೋಲ್ ಮಾಡ್ಕೊಂಡಿದ್ರಂತೆ ಅವ್ರು ಪುಣ್ಯಾತ್ಮರು. ಸರ್ಕಾರಿ ಟೋಲ್ ಅಲ್ಲ, ಇವರದ್ದೇ TMC ಸಪೋರ್ಟರ್ಸ್ದೊಂದು ಟೋಲ್ ಇತ್ತಂತೆ, ಅವರೇ ಕಲೆಕ್ಷನ್ ಮಾಡೋದು. ಹೆಂಗೆ ನೋಡಿ ದಾದಾಗಿರಿ, ಒಡೆದು ಬಿಸಾಕಿದ್ದಾರೆ BJP ಅವರು. ಹೋಗಿ ಬುಲ್ಡೋಸರ್ ಹಾಕಿ ಒಡೆದು ಬಿಸಾಕಿದ್ದಾರೆ ಅದನ್ನು.
ಮತ್ತು ಈಗ TMC ಅವರೇ MP ಒಪ್ಕೊಳ್ತಿದ್ದಾರೆ ನೋಡಿ. ಹೌದು, ಇಲ್ಲಿ ಜನರ ಮೇಲೆ ದಾದಾಗಿರಿ ಮಾಡ್ತಾ ಇದ್ದಿದ್ದೇ ನಮ್ಮ ಈ ಸೋಲಿಗೆ ಕಾರಣ ಆಯಿತು. ಒಂದು ಆಡಳಿತ ವಿರೋಧಿ ಅಲೆ, ಮತ್ತೊಂದು ಇದೆಲ್ಲ ದಾದಾಗಿರಿ ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಿದ್ದು TMC ಸಪೋರ್ಟರ್ಸು. ಅಂದರೆ ಅವ್ರ ಮೇನ್ ಲೀಡರೇ ಅಂತ ಹೇಳೋಕ್ಕಾಗಲ್ವಲ್ಲ, ಕೆಲವರೆಲ್ಲ ಅಂಥವ್ರು ಇದ್ದರೂ ಪಾಪ ಅದಕ್ಕೆ ಪಕ್ಷಕ್ಕೆ ಸೋಲಾಯಿತು ಅನ್ನೋ ರೀತಿಯಲ್ಲಿ TMCಯ MPನೇ ಒಪ್ಪಿಕೊಂಡಿದ್ದಾರೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಯಾರು ಸೌಗತಾ ರಾಯ್ TMC MP ಅದನ್ನು ಬಾಯಿ ಬಿಟ್ಟು ಹೇಳ್ತಿದ್ದಾರೆ, ನಮಗೆ ಯಾಕೆ ಸೋಲಾಯಿತು ಅಂತ. ರಾಜೀನಾಮೆ ಕೊಡಲ್ಲ ಅಂತ ಕೂತಿರೋ ಮಮತಾ ಬ್ಯಾನರ್ಜಿ ಇಷ್ಟರ ನಡುವೆಯೂ ಕೂಡ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ನಾವೇ ಗೆದ್ದಿದ್ದೀವಿ ಎಲೆಕ್ಷನ್ನಲ್ಲಿ, 100 ಕ್ಷೇತ್ರಗಳಲ್ಲಿ ಮೋಸ ಮಾಡಿ ರಿಸಲ್ಟ್ ಚೇಂಜ್ ಮಾಡಿದೆ BJP ಅಂತ ಹೇಳ್ತಾ ಇದ್ದಾರೆ. ಈಗ ಡಿಸ್ಮಿಸ್ ಮಾಡಬೇಕು, ಇಲ್ಲ ರಾಷ್ಟ್ರಪತಿ ಆಳ್ವಿಕೆ ತರ್ತಾರಾ ಅನ್ನೋ ತನಕ ಚರ್ಚೆಗಳಾಗ್ತಿದೆ. ಈಗ ರಾಜ್ಯಪಾಲರು ತಮ್ಮ ರೈಟ್ಸನ್ನು ಜಾರಿಗೆ ತರುವಂಥ ಸಮಯ. ಮಮತಾ ಬ್ಯಾನರ್ಜಿ ಅವರಿಗೆ ಇಷ್ಟ ಆದರೂ ಹೈ ಡ್ರಾಮಾ ನಿಲ್ಲಿಸೋದಕ್ಕೆ ಮನಸ್ಸಾಗ್ತಿಲ್ವಾ? ಇನ್ನು ಏನೇನು ಸೀನ್ ಕ್ರಿಯೇಷನ್ ಬಾಕಿ ಇದೆ ಅನ್ನೋದನ್ನು ಕಾದು ನೋಡಬೇಕು. ಬಹುತೇಕ ಸುವೇಂದು ಅಧಿಕಾರಿನೇ CM ಆಗಿ ಪ್ರಮಾಣ ವಚನ ಇದೇ ವೀಕೆಂಡ್ಗೆ ತಗೊಳ್ತಾರೆ ಅಂತ ಹೇಳಲಾಗ್ತಿದೆ. ಬಹಳಷ್ಟು ಜನ ಪೈಪೋಟಿಯಲ್ಲಿದ್ದರು, ಬಟ್ ಸುವೇಂದು ಅಧಿಕಾರಿನೇ ಬೆಸ್ಟ್ ಅಂತ ಈಗ ಅಭಿಪ್ರಾಯ ಬಂದಿದೆ. ಅಮಿತ್ ಶಾ ಅವರನ್ನೇ ಅಲ್ಲಿಗೆ CM ಆಯ್ಕೆ ಮಾಡೋದಕ್ಕೆ ಅಂತ ಕಳಿಸ್ಕೊಡ್ಲಾಗ್ತಿದೆ. ಸೊ ಎಲ್ಲದಕ್ಕೂ ಒಂದು ಅಂತ್ಯ. ವಿದೇಶಗಳ ಕುತಂತ್ರಕ್ಕೂ ಕೂಡ ಶಾಕ್ ಕೊಟ್ಟಿದೆ ಈಗ BJP. ಬಾಂಗ್ಲಾ ಮೂಲಕ ಇಲ್ಲಿ ದೇಶವನ್ನು ಹಾಳು ಮಾಡುವಂಥ ಕುತಂತ್ರಕ್ಕೂ ಶಾಕ್, ಒಳಗಡೆಯವರ ಸಂಚಿಗೂ ಕೂಡ ಬಿಗ್ ಶಾಕ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.